ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ವಿಜಿ ಯೂಟ್ಯೂಬ್ ಚಾನಲ್ ಕನ್ನಡ. ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾಕೆ ಫ್ರೆಂಡ್ಸ್ ಯಾರೂ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ? ನಾನು ಮಾಡೋ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾಯಿಲ್ವಾ? ಕಾಮೆಂಟ್ ಮಾಡಿ ಅಂತೀನಿ, ಕಾಮೆಂಟೂ ಮಾಡಲ್ಲ ಅಂತೀರಾ. ಸರಿ ಬಿಡಿ, ಇವತ್ತು ನಮ್ಮ ಮನೇಲಿ ಚಿಕನ್ ಸಾರು. ನೋಡಿ ನಾನು ಚಿಕನ್ ಸಾರು ಹೆಂಗೆ ಮಾಡ್ತೀನಿ ಅಂತ. ದೊಡ್ಡ ಬಾಯ್ಲರು ನಮ್ಮ ಮನೇಲಿ ಅದೇ ತುಂಬ ಇಷ್ಟಪಟ್ಟು ತಿನ್ನೋದು. ನೋಡಿ ಫ್ರೆಂಡ್ಸ್, ಫಸ್ಟು ನಾನು ಈ ಥರ ಮಾಡ್ತೀನಿ. ಚಿಕನ್ ಚೆನ್ನಾಗಿ ತೊಳೆದು ಅದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಹಾಕಿ ತೊಳೆದು ಈ ಥರ ಒಂಚೂರು ನೀರು ಹಾಕ್ದಿರ ಬಾಯ್ಲ್ ಮಾಡ್ಕೋಬೇಕು. ಒಂದು 10 ಮಿನಿಟ್ಸು. ಆವಾಗ ಒಂದು ಸ್ವಲ್ಪ ನೀರೆಲ್ಲ ಬಿಟ್ಕೊಂಡು ಎಣ್ಣೆನೂ ಬಿಟ್ಕೊಳ್ಳುತ್ತೆ. ಒಂದು 10 ನಿಮಿಷ ಬೆಂದಮೇಲೆ ಫ್ರೆಂಡ್ಸ್, ಅದಕ್ಕೊಂದು ಸ್ವಲ್ಪ ಒಂದು ಈರುಳ್ಳಿ ದೊಡ್ಡದು ಈರುಳ್ಳಿ ಹಂಗೆ ಕಟ್ ಮಾಡಿ ಹಾಕಿ, ಮತ್ತು ಟಮಾಟ ಚಿಕ್ಕದು ಒಂದು ಸ್ವಲ್ಪ ಇಷ್ಟಿದ್ರೂ ಸಾಕು. ಇಷ್ಟು ಟಮಾಟ ಹಾಕಿದ್ರೂ ಸರಿ, ಹಾಕಿಲ್ಲ ಸ್ಕಿಪ್ ಮಾಡಿಕೊಂಡ್ರು ಪರವಾಗಿಲ್ಲ. ಪುದೀನ ಒಂದು ಸ್ವಲ್ಪ ಹಾಕ್ಕೊಂಡು ಈ ಥರ ಬೇಯಿಸ್ಕೊತೀನಿ. ಮತ್ತು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಪುದೀನ, ಚಕ್ಕೆ ಲವಂಗ, ಒಂದು ಏಲಕ್ಕಿ, ಮತ್ತು ಮೆಣಸು, ಪುದೀನ ಇದೆಲ್ಲ ಹಾಕಿ ಚೆನ್ನಾಗಿ ರುಬ್ಕೊಬೇಕು ಫ್ರೆಂಡ್ಸ್. ಆಮೇಲೆ ಅದು ಒಂದು ಸ್ವಲ್ಪ ನೀರು ಬಿಟ್ಕೊಂಡು ಒಂದು ಸ್ವಲ್ಪ ನಮಗಾಗಿದೆ ಅಂತ ಗೊತ್ತಾಗಬೇಕು. ಒಂಥರ ಹಸಿ ಸ್ಮೆಲ್ ಹೋಗುತ್ತೆ ಚಿಕನಲ್ಲಿ. ಆವಾಗ ಈ ರುಬ್ಕೊಂಡಿರೋ ಮಸಾಲೆನ ಹಾಕ್ಬಿಟ್ಟು ಇದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಎಣ್ಣೆ ಒಂಚೂರು ಹಾಕಿಲ್ಲ. ಎಷ್ಟು ಎಣ್ಣೆ ಬರುತ್ತೆ ನಾವು ಈ ಚಿಕನ್ ಮಟನ್ ಮಾಡುವಾಗ, ನಾವು ಎಣ್ಣೆನೇ ಬಳಸಬಾರ್ದು ಫ್ರೆಂಡ್ಸ್. ನೋಡಿ ಎಷ್ಟು ಎಣ್ಣೆ ಇದೆ ಇದರಲ್ಲಿ. ನಾನು ಎಣ್ಣೆನೇ ಹಾಕಲ್ಲ ಫ್ರೆಂಡ್ಸ್, ಯಾವಾಗೂ ಅಷ್ಟೇ. ಚೆನ್ನಾಗಿ ಹಸಿ ಸ್ಮೆಲ್ ಹೋಗಿದೆ ಫ್ರೆಂಡ್ಸ್. ಒಂದು ಸ್ವಲ್ಪ ಅರಿಶಿನ, ಧನಿಯಾ ಪುಡಿ, ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಚಿಕನ್ ಎಷ್ಟಿದೆ ಆ ಲೆವೆಲ್ಗೆ ಒಂದು ಸ್ವಲ್ಪ ನಾವು ನೀರು ಹಾಕ್ಕೊಂಬಿಟ್ಟು ಒಂದು 5 ವಿಸಿಲ್ ಕೂಕ್ಕೊಂಡು ಚೆನ್ನಾಗಿ ಫ್ರೈ ಆದರೆ ಬೆಂದಿರುತ್ತೆ ಫ್ರೆಂಡ್ಸ್. ತೋರಿಸ್ತೀನಿ ವಿಸಿಲ್ ಬಂದಮೇಲೆ. ನೋಡಿ ಫ್ರೆಂಡ್ಸ್, 5 ವಿಸಿಲ್ ಆದಮೇಲೆ ಈ ಥರ ಇದೆ. ಎಣ್ಣೆನೇ ಹಾಕಿಲ್ಲ ನೋಡಿ. ನೀವೆಲ್ಲ ಎಷ್ಟು ಎಣ್ಣೆ ಹಾಕ್ತೀರ? ಎಣ್ಣೆ ಹಾಕ್ತೀರ ಒಂದ್ಸಲ ಮಾಡಿ ನೋಡಿ. ಈ ಥರ ಎಷ್ಟು ಹೆಲ್ದಿ ಗೊತ್ತಾ? ಇನ್ನೂ ತಿಕ್ಕಾಗಬೇಕಾದ್ರೆ ಮಾಡ್ಕೊಳ್ಳಿ.